ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ಜೂನ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಸುಮಾರು 169.60 ಪಾಯಿಂಟ್ಸ್ಗಳು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 24,718.60 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 573.38 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 81,118.60 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂತ ನಾವು ನೋಡೋದಾದರೆ ಮೇನ್ ಆಗಿ ಅಡಾನಿ ಪೋರ್ಟ್ಸ್ ಶೇರ್ಸ್ಗಳಲ್ಲಿ ಲಾಸ್ ಆಗಿದೆ, ಸುಮಾರು 2.82% ಅಷ್ಟು ಲಾಸ್ ಆಗಿದೆ. ಹಾಗೆ SBIನಲ್ಲಿ ITC ಶೇರ್ಸ್ಗಳು, ಇಂಡಸ್ಇಂಡ್ ಬ್ಯಾಂಕ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಅಡಾನಿ ಎಂಟರ್ಪ್ರೈಸಸ್, HDFC ಬ್ಯಾಂಕ್, ಪವರ್ ಗ್ರಿಡ್, ಬಜಾಜ್ ಆಟೋ, ಹಾಗೆ ಝೊಮ್ಯಾಟೊ, ರಿಲಯನ್ಸ್ ಇಂಡಸ್ಟ್ರೀಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಕೋಟಕ್ ಬ್ಯಾಂಕ್, ಟೈಟನ್, ಬಜಾಜ್ ಫಿನ್ಸರ್, ಅಲ್ಟ್ರಾಟೆಕ್ ಸಿಮೆಂಟ್, JSW ಸ್ಟೀಲ್ ಮತ್ತು ಟ್ರೆಂಟ್ ಈ ಶೇರ್ಸ್ಗಳಲ್ಲಿ ಇವತ್ತು ಅತಿ ಹೆಚ್ಚು ಇಳಿಕೆ ಕಾಣ್ತು. ಅದೇ ರೀತಿ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಕಾಣ್ತು ಅಂತ ಹೇಳಿದ್ರೆ ಕೆಲವು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿರೋದು. ಅದರಲ್ಲಿ ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಸುಮಾರು 1.76% ಅಷ್ಟು ಏರಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ₹394.20 ಇವತ್ತು ಕ್ಲೋಸ್ ಆಗಿದೆ ಶೇರ್ಸು. ಹಾಗೆ ONGC, ಟೆಕ್ ಮಹೇಂದ್ರ, TCS, ವಿಪ್ರೋ, ಸಿಪ್ಲಾ, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಐಚರ್ ಮೋಟರ್ಸ್ ಮತ್ತು ಸನ್ ಫಾರ್ಮಾ ಈ ಶೇರ್ಸ್ಗಳಲ್ಲಿ ಇವತ್ತು ಸ್ವಲ್ಪ ಏರಿಕೆ ಕಾಣ್ತು. ಹಾಗೆ IPO ನೋಡೋದಾದರೆ ಮೊನೊಲಿಥಿಸ್ ಇಂಡಿಯಾ ಲಿಮಿಟೆಡ್, ಇದು SME IPO, ಇದು ಹೆಚ್ಚು ಕಡಿಮೆ 16 ಜೂನಿಗೆ ಇದು ಕ್ಲೋಸ್ ಆಗೋದು. ಇವತ್ತು ಅಪ್ಡೇಟ್ ಪ್ರಕಾರ ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ 7.4 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ ಆಗಿದೆ. ಹಾಗೆ ಇನ್ನೊಂದು IPO ಬಂದಿದೆ ಒಸ್ವಾಲ್ ಪಂಪ್ಸ್ ಲಿಮಿಟೆಡ್, ಇದು ಪ್ರೈಸ್ ರೇಂಜ್ ₹584 ₹614 ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹14,016. ಹಾಗೆ ಇವತ್ತು ಓಪನ್ ಆಗಿರೋದು 13 ಜೂನ್ 2025, ಕ್ಲೋಸ್ ಆಗೋದು 17 ಜೂನ್ 2025. ರಿಟೇಲ್ ಕ್ಯಾಟಗರಿನಲ್ಲಿ ಒಂದು ₹2 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್